ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ, ನಮ್ಮ ಕರ್ತವ್ಯದಲ್ಲಿ ಯಾವುದೇ ಕೆಲಸ ಆಗಲಿ, ಕಸ ಹೊಡೆಯೋದ್ರಿಂದ ಹಿಡಿದು ತಟ್ಟೆ ತೊಳೆಯೋದ್ರಿಂದ ಹಿಡಿದು ಒಂದು ಬಟ್ಟೆ ಹೊಡೆಯೋದ್ರಿಂದಲೂ ಅದು ಕೆಲಸ. ಅದರಲ್ಲಿ ನಿಯತ್ತಾಗಿರಬೇಕು. ಭಗವಂತ ಕಾಪಾಡ್ತಾನೆ. ನಾವು ಹೋದರೂ ನಮ್ಮ ಹೆಸರು ಉಳಿಬೇಕು ಅನ್ನೋದು ಕೆಲವು ಸರ್ಕಾರಿ ಅಧಿಕಾರಿಗಳಿಂದ ಈ ಒಂದು ಮಾತು ಉಳಿದೆ. ಕೆಲಗಳು ಹಿಂದೆ ಸಾಂಗ್ಲಿಯಾನ ಅಂತವ್ರಿದ್ದರು. ಕರ್ನಾಟಕದಲ್ಲಿ ಹೆಚ್ಚೆತ್ತವಾಗಿ ಹೆಸರು ಮಾಡಿ ಒಳ್ಳೆ ರೀತಿ ಅವರು ಬೆಳೆದ್ರು, ಹೋದರು. ನಮ್ಮ ರಾಜ್ಯದವರು ಅಲ್ಲದೇ ಇದ್ದರೂ ಅವರು ಜನಗಳಿಗೆ ಅಷ್ಟು ಇಷ್ಟ ಆಗಿದ್ದರು. ಹಾಗೂ ಕರ್ತವ್ಯ ನಿಷ್ಠೆ ಪಾಲನೆ ಅಷ್ಟು ಇದಾಗಿತ್ತು. ಇವತ್ತಿನ ವಿಷಯ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಪಕ್ಕದ ರಾಜ್ಯದಾದರೂ ನಮ್ಮ ಮುಂದಿನ ಬರೋವಂಥ ಯುವ ಅಧಿಕಾರಿಗಳಿಗೆ, ಯುವ ಪೀಳಿಗೆಗೆ ಇದು ಬೇಕಾದದ್ದು. ತುಕಾರಾಮ್ ಮುಂಡೆ ಅವರು ಕೆಲಸಕ್ಕೆ ಸೇರಿ 21 ವರ್ಷ ಆಯಿತು. 25 ಕಡೆ ಹಲವು ಇಲಾಖೆಗಳಿಗೆ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ. ಯಾಕಾಗಿದೆ ಟ್ರಾನ್ಸ್ಫರ್? ಸುಮ್ಮನೆ ಮಾಡ್ತಾರೆ, ಇಲ್ಲ ಲಂಚ ತಗೊಂಡ್ರೆ, ಇಲ್ಲ ಅಕ್ರಮ ಮಾಡಿದ್ರ? ಅದು ಯಾವುದೂ ಅಲ್ಲ ಸ್ನೇಹಿತರೆ. ಅವರ ನಿಷ್ಠೆಯಿಂದ, ಅವರ ಧೈರ್ಯ ನಡೆಯಿಂದ, ಇದರಲ್ಲಿ ಅವರ ಶತ್ರುಗಳು ಅವರು ಮಾಡಿಸಿರೋಂಥ ಟ್ರಾನ್ಸ್ಫರ್ಗಳಿವು. ಅವರ ಕಾರ್ಯಕ್ಕೆ ನಡುಗಿ, ಎಲ್ಲ ಅಕ್ರಮ ತಡೆ ಹಿಡಿತಾರಂತ ನಡುಗಿ 25 ಕಡೆ ಟ್ರಾನ್ಸ್ಫರ್ ಆದಂಥವ್ರು ತುಕಾರಾಮ್ ಮುಂಡೆ ಅವರು ಸುಪ್ರೀಂ ಕೋರ್ಟಿಗೆ ಅವ್ರ ಮೇಲೆ ಯಾರು ಕೇಸ್ ಹಾಕಿ ಈ ಥರ ಹೋದಾಗ, ನೀವು ಯಾಕೆ ಬರೀ ಪ್ರೈವೇಟ್ ಇಲಾಖೆಗಳ ಮೇಲೆ ದಾಳಿ ಮಾಡ್ತೀರಾ, ಗೌರ್ಮೆಂಟ್ ಇದ್ರ ಮೇಲೆ ಯಾಕೆ ದಾಳಿ ಮಾಡಲ್ಲ, ನಿಮಗೇನಾದ್ರು ಲಂಚ ಇದೆ ಅಂತ ಕೇಳ್ತಾರೆ. ಅದೇ ತಕ್ಷಣ ಅವ್ರ ಕೇಸ್ ಮುಗಿದ್ಮೇಲೆ ಅದೇ ಸುಪ್ರೀಂ ಕೋರ್ಟಿಗೆ ಹೋಗಿ ಕ್ಯಾಂಟೀನ್ ಚೆಕ್ ಮಾಡಿ ಕ್ಯಾಂಟೀನ ಸೀಜ್ ಮಾಡ್ತಾರೆ. ಅವಾಗ ಅವ್ರ ಜಡ್ಜಿಗೆ ಉತ್ತರ ಸಿಕ್ಕಿರುತ್ತೆ ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಬರುವಂಥ ಯುವ ಮಕ್ಕಳಿಗೆ, ಯುವ ಪೀಳಿಗೆಗೆ, ಸಮಾಜಕ್ಕೆ ಇಂಥವ್ರ ಬಗ್ಗೆ ಹೆಚ್ಚಾಗಿ ತಿಳಿಬೇಕು. ಇಂಥ ಒಳ್ಳೆಯ ಅಧಿಕಾರಿಗಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಇತಿಹಾಸ ನಿರ್ಮಿಸುವಂಥವ್ರು ಇರ್ತಾರೆ ಅಂತ ಜನಗಳಿಗೆ ಗೊತ್ತಾಗಬೇಕು. ಮಹಾರಾಷ್ಟ್ರ ಮೂಲದವರಾದಂಥ ತುಕಾರಾಮ್ ಮುಂಡೆ ಅವರು ಆ ಥರ ಒಂದು ಕೆಲಸ ಮಾಡಿ ಪ್ರಪಂಚಕ್ಕೆ ಹೆಸರುವಾಸಿಯಾಗಿದ್ದರು. ಈಗಲೂ ಇದ್ದಾರೆ. ಆದರೆ ನೋಡಿ, ಯಾವುದೇ ಇದಕ್ಕೆ ಜಗ್ದಲೆ ಕುಗ್ದಲೆ ಸುಪ್ರೀಂ ಕೋರ್ಟ್ ಜಡ್ಜು ಒಂದು ಮಾತು, ತಿರ್ಗಾ ದಿನ ದಾಳಿ ಮಾಡಿದಾಗ ಅವರ ಕ್ಯಾಂಟೀನೇ ಬಂದ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಯಾವುದೇ ಗೌರ್ಮೆಂಟ್ ಅಧಿಕಾರಿಗಳಾಗಲಿ, ಯಾವುದೇ ಆಗಲಿ, ಸರ್ಕಾರಿ ಕೆಲಸ ದೇವ್ರ ಕೆಲಸ, ಅದು ಸಿಕ್ಕಿದಾಗ ನಾವು ನ್ಯಾಯ ರೀತಿಯಲ್ಲಿರಬೇಕು. ಜನಗಳಿಗೆ ಅಷ್ಟೇ ನಿಷ್ಠೆಯಿಂದ ಸೇವೆ ಸಲ್ಲಿಸಬೇಕು. ನಾವು ಹೋದರೂ ನಾವು ಸತ್ತ ಮೇಲೆ ನಮ್ಮ ಹೆಸರು ಉಳಿಬೇಕು ಅಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಈ ಅಧಿಕಾರಿಗೆ ಒಂದು ಸಲ್ಯೂಟ್ ಹೊಡಿತಾ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ದು ದಯವಿಟ್ಟು ಕ್ಷಮಿಸಿ, ಆರಿಸಿ ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್.